ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ನಾವು ಪಾಂಡುಪುರಕ್ಕೆ ಹೋಗ್ತಾ ಇದ್ದೀವಿ. ಒಂದು ನಾನ್ ವೆಜ್ ಊಟ ಇತ್ತು. ಸೊ ಪಾಂಡುಪುರ ಅಂತಂದರೆ ನಮ್ಮ ಅತ್ತೆ ಅವರ ತವ್ರ ಮನೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಕೂತಿದ್ದಾರೆ. ಅತ್ತೆ, ನಮ್ಮ ಅತ್ತೆ ಜೊತೆಗೆ ನಮ್ಮ ಪಾಪು ಇದೆ, ನಮ್ಮ ಮಾವನು ಬರ್ತಾ ಇದ್ದಾರೆ, ಪ್ಲಸ್ ನಮ್ಮ ಹಸ್ಬೆಂಡ್ ಆಬ್ವಿಯಸ್ಲಿ ಡ್ರೈವ್ ಮಾಡಕ್ ಬೇಕಲ್ಲ ಅವರು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗ್ತಾ ಇದೀವಿ. ಏನಿದು ಪಕ್ಕದಲ್ಲಿರೋದು? ಓಕೆ, ಇಲ್ಲೇ ಮಾರ್ತಾ ಚೆನ್ನಾಗಿರೋದು. ಹೂವ ತರಕ್ ಹೋಗಿದ್ದೆ, ವೇಟ್ ಮಾಡ್ತಾ ಇದ್ದಿದ್ದಿ. ಓ, ನಿಮ್ದಾದ ಹೂವ ತರಕ್ ಹೋಗಿದ್ಯಾ? ವೇಟ್ ಮಾಡ್ತಾ ಇದೀಯಾ? ಎಲ್ಲಿ ಹೋಯ್ತು ನಿಮ್ದಾದ? ತೋರ್ಸು, ಯಾವ ಸೈಡ್ ಹೋಯ್ತು ತೋರ್ಸು, ಕೈ ತೋರ್ಸು, ಯಾವ ಸೈಡ್ ಹೋಯ್ತು? ಅಲ್ಲೋಯ್ತಾ? ನೋಡ್ದೆ ನೀನು? ಡ್ಯಾಡಿ ಏನ್ ಮಾಡ್ತಾ ಇದೆ? ರೆಡಿ ಇದೆಯಾ? ಅಜ್ಜಿ ಏನ್ ಮಾಡ್ತಾ ಇದ್ ನೋಡು. ಅಜ್ಜಿ ಸುಮ್ನೆ ಕೂತ್ಕೊಂಡಿದ್ಯಾ? ತಡಿ, ದಾದ ಬರ್ಲಿ, ಹೊರಡೋಣ ದಾದ ಬಂದಾಗ. ಓಕೆನಾ? ಓ, ನಿಧಾನಕ್ಕೆ ಹೋಗಿ, ನಿಧಾನ. ಏನ್ ತೋರಿಸ್ತಿದ್ಯಾ? ಅವ್ನ್ ಕಾರ್ ತೋರಿಸ್ತಾನಂತೆ. ಹುಷಾರ್, ಕಣ್ಗಿ ಚುಚ್ಕೊಂಡ್ಯಾ? ಓ ಸೂಪರ್. ಅಲ್ಲೇ ಕೂತ್ಕೊಂಡಿರ್ತೀರಾ ತಾತ ಬರೋವರ್ಗು? ಏನಾಯ್ತಂತೆ ಅಜ್ಜಗೆ ಹೂವ ತರಕ್ ಹೋದಾಗ? ದಾದ ಶರ್ಟ್ಗೆ ಹೆಸ್ರಾಗೋಯ್ತ ಕೈ ಹಾಕಿ. ಟ್ರೈ ಮಾಡಿದ್ರಂತ ನೋಡ್. ಮಾರ್ಕೆಟ್ ಹಂಗೆ ಅಲ್ಲ. ಹೋಗ್ತಿದ್ದೀನ ನೀನ್ ಮಾರ್ಕೆಟ್ಗೆ? ಯಾವತ್ತೂ ಹೋಗಿಲ್ಲ ನೀನ್ ಮಾರ್ಕೆಟ್ಗೆ? ನಿನ್ನೆ ಎಸ್ಕೊಂಡು ಹೋಗ್ಬಿಡ್ತಾರೆ. ಹೋಗು ಬುಟ್ಟಿಲಿ ಹೂವ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಹೂವ ಅನ್ಬಿಟ್ಟು ನೈರತ್ತು ಬಾ ಬಾರೋ ಇಲ್ಲಿ ಅನ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊಂಡು ಹೋಗ್ತಾರ ಬಂಗಾರ? ಏನದು ಕಲರ್? ಈಗ ಹೇಳ ಕೇಳು ದಾದಾಗೆ ಆಟ ಆಡಕ್ಕೆ. ಮೊದಲು ಡ್ರೈವಿಂಗ್ ಮಾಡಿ ಸುಸ್ತಾಯ್ತಾ? ಊಟ ಮಾಡು. ನಾವು ಪಾಂಡುಪುರಕ್ಕೆ ಹೋಗ್ತಿರೋದ್ರಿಂದ ಇಲ್ಲಿ ನಾವು ಡೈವರ್ಷನ್ ತೊಗೊಂಡ್ವಿ. ಸೊ ಯಾರಾದರೂ ಬ್ಯಾಂಗ್ಳೂರ್ ಮೈಸೂರು ಹೈವೇಲಿ ಹೋಗ್ತಿದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ, ಬಿಕಾಸ್ ಎಲ್ಲ ಫೈನ್ ತುಂಬ ಜಾಸ್ತಿ ಬರ್ತಾ ಇದೆ. ಹಸುವಾಗಿದೆ ಅಂತೆ. ಸೊ ಅವನಿಗೋಸ್ಕರ ಈಗ ಬ್ರೇಕ್ಫಾಸ್ಟ್. ಚಿನಿ, ಹೆಂಗೆ ಬ್ರೇಕ್ಫಾಸ್ಟ್ ತಿನ್ನೋದು ನೀವು? ನೀವೇ ತಿಂತೀರ? ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕಾ ಪುಟ್ಟ? ನಿಮ್ಮ ಅಪ್ಪನ ಬಿಸಿನೀರು ಬಾಟ್ಲಿ ಇನ್ನೊಂದು ಬರುತ್ತೆ ನಡಿ ನೀನು. ಚಾಕು ಕೈ ತಿಂದ್ರಿ ನೀಟಾಗಿ. ಏನ್ ಬೇಕು ನಂತರ ಬಿಟ್ಟಿಯಾ? ಸ್ಮೆಲ್ ಐತೆ ಅಂತನಾ? ಅದು ಹೇಗೆ ಎದ್ರುಕೊಂಡ್ಬಿಟ್ರಿ? ಎಲ್ಲ ರಿಲೇಟಿವ್ಸು ಮೀಟ್ ಆಗಿದ್ವಿ. ಅದರಲ್ಲಿ ಇಲ್ಲಿ ಪುಟ್ ಮಕ್ಕಳಿದ್ರು. ಅವ್ರು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಕೊಂಡು ಅದು ಚಾಕ್ಲೇಟ್ ಪೇಪರ್ನ ಹೆಂಗೆ ಸುಡೋದು ಸನ್ ರೈಸಲ್ಲಿ ಅಂತ ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ನಮಗೆ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ನಾವು ಈ ರೀತಿ ಥರ ಎಲ್ಲ ಮಾಡ್ತಾ ಇದ್ವಿ. ಅಡುಗೆ ಬಿಟ್ರು ನೀವೇನಾ? ಇವರು ನೀವೇನು ಮಾಡಿದ್ರಿ? ಬರೀ ಸೌತೆಕಾಯಿ ಕಟ್ ಮಾಡ್ದೆ ಅಷ್ಟೇನಾ? ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಇವಾಗ ಕುತ್ಕೊಂಡು ಮಾಡೋ ಕೆಲಸ ಮಾಡಿ. ಏನೇನು ಕೆಲಸ ಮಾಡ್ದ ಅಂತದ್ದು ಹೇಳ. ವಿಡಿಯೋಲೆಲ್ಲ ಪಕ್ಕ ನಿಜ ಯೂಟ್ಯೂಬ್ ಅಲ್ಲೇ ಹಾಕ್ತೀನಿ.
ಬೇಡವಾ? ನೋಡಿ ಬ್ಲಾಗ್ ಅಂದ ತಕ್ಷಣ ಅವ್ನು ಫುಲ್ ಹ್ಯಾಪಿ ಆಗ್ತಾನೆ. ಪರವಾಗಿಲ್ಲ ಕಾಕಿ ಕಾಕಿ ನೋಡಿಲ್ವಾ? ಸಬ್ಸ್ಕ್ರೈಬ್ ಆಗಿಲ್ವಾ? ಏನ್ರು ರಿಲೇಷನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೆಂಗ್ರು? ಹೌದಾ? ನೋಡಿ ಮೇಲೆ ಹೇಳ್ತಾನೆ, ಅವನೇ ಕಳ್ಸ, ಲಿಂಕ್ ಕಳ್ಸೋ ಅವನಿಗೆ ಸಬ್ಸ್ಕ್ರೈಬ್ ಆಗಕ್ಕೆ. ಓಪನ್ ಮಾಡೋಕ್ಕಾಗಲ್ಲ ಅಲ್ವಾ? ಹೆಲ್ಪ್ ಮಾಡ್ರು ಒಂದು 5 ನಿಮಿಷ. ರೈಸ್ ಪಾಯಸನ ಮಾಡಿದ್ದೀರೇನು? ಮಟನ್ ಗೊಜ್ಜಾ? ಮಟನ್ ಸಾಂಬಾರ್, ಚಿಕನ್ ಗ್ರೇವಿ. ಇದು ಚಿಕನ್ ಗ್ರೇವಿ. ಇದೇನ್ರು? ಅದು ತಿಳಿ ಸಾಂಬಾರ್. ಓ, ತಿಳಿ ಸಾಂಬಾರ. ಹೊರಗಡೆ ಎಲ್ಲ 2 ಇಟ್ಟಿದ್ರಲ್ಲ ಅದೇನೋ? ಅದು ಹೊರಗಡೆ ಮುದ್ದೆ, ಒಂದು ಮುದ್ದೆಗೆ ಒಂದು ಸಾಂಬಾರಾ? ಸಾಂಬಾರಲ್ಲ, ರಸಮ್. ಏಯ್ ರಸಮ್ ಇಲ್ಲಿದೆ. ಇಲ್ಲ ಐತೆ ರಸಮ್. ಅದು ಈಚೆ ಇರೋದು ಮಟನ್ ಸಾಂಬಾರು. ಮಟನ್ ಗೊಜ್ಜು. ಗೊಜ್ಜು ಗ್ರೇವಿ, ಅದು ಬೋಟಿ ಗೊಜ್ಜು. ನಮ್ಮ ಹುಡುಗರೆಲ್ಲ ಇನ್ನು PU ಓದ್ತವ್ರೆ, ದೊಡ್ಡ ದೊಡ್ಡ ಹುಡುಗರು ಅನ್ಕೋಬೇಡ್ರಿ. ನೀ ಏನ್ ಓದ್ತಿದ್ಯೋ? ನಾವು ಡಿಗ್ರಿ ಸೆಕೆಂಡ್ ಇಯರ್. ಓ ಡಿಗ್ರಿ. ಇವನ್ PU ಅಲ್ವೇನಾ? PU ಫೈನಲ್ ಇಯರ್. ಏನ್ 2 ವರ್ಷ ಡಿಫ್ರೆನ್ಸು. ಏನಾಗ್ಬೇಕು ರಿಲೇಷನ್ ಅಲ್ಲಿ ಇವನ್ಗೆ ನೀನು? ತಮ್ಮ, ನನಗೆ ಅಣ್ಣ ಆಗ್ಬೇಕು. ನೀನ ಅಣ್ಣ? ಎಲ್ರಿಗಿಂತ ಜಾಸ್ತಿ ವರ್ಕ್ ಮಾಡಿರೋದು ನಮ್ಮ ಹುಡುಗಿ ನೋಡ್ರಪ್ಪ. ಈ ಕಡೆ ತಿರ್ಗಪ್ಪ. ಸುಳ್ಳು 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 ಸುಳ್ಳು. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ರು. ನನ್ನ ಹಸ್ಬೆಂಡ್ ಸೈಡ್ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಲ್ಲ, ಸೊ ಅವ್ರು ಯಾರ್ಯಾರು ರಿಲೇಟಿವ್ಸ್ ಇಲ್ದಿದ್ದಾರೋ ಎಲ್ಲರೂ ಕೂಡ ಬಂದಿದ್ರು. ಸೊ ತುಂಬ ಜನ ಮಕ್ಕಳು ಕೂಡ ಸೇರಿದ್ರು. ಸೊ ಮಕ್ಕಳೆಲ್ಲ ಅಂತೂ ಸಿಕ್ಕಾಪಟ್ಟೆ ಫನ್ ಮಾಡ್ತಾಯಿದ್ರು, ಆರಾಮಾಗಿ ಆಟ ಆಡ್ಕೊಂಡು. ಎಲ್ಲರೂ ತುಂಬ ದಿನ ಆದಮೇಲೆ ಸಿಗ್ತೀವಲ್ಲ, ಏನಾದರೂ ಫಂಕ್ಷನು ಅಥವಾ ಏನಾದರೂ ಹೊರಗಡೆ ಈ ರೀತಿ ಇದ್ದಾಗ ಮಾತ್ರ ಈ ರೀತಿ ಸಿಗ್ತೀವಲ್ಲ ರಿಲೇಟಿವ್ಸು. ಸೊ ಹಾಗಾಗಿ ಸಿಕ್ಕಿದಾಗ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಸೊ ಪಿಂಕ್ ಶರ್ಟ್ ಹಾಕಿರೋನ ಹೆಸರು ಡುಗ್ಗು ಅಂತ. ಸೊ ಅವನು ಮತ್ತು ನನ್ನ ಮಗ ಇಬ್ಬರು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಥರ. ಇಬ್ಬರು ತುಂಬ ಕ್ಲೋಸಾಗಿ ಆಟ. ಅದು ಬರ್ಬೇಕಂತ ಅದು ಹಾಕಿದ್ರಿ ಕೈಲಿ ಎಲೆ ಜೋಡಿಸಿದ್ನ ಎತ್ಕೊಬತ್ತೀನಿ. ಬನ್ನಿ ಕುತ್ಕೊ ಬನ್ನಿ. ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ಅನು ಬಂದು ಖುಷಿ ಓಡ್ತಾವಳೆ. ಈಗ ಬಾ ಅತ್ತೆ ಹತ್ರ ಬಾ. ಪಾತ್ರೆ ತೊಳೆಯಕ್ ಖುಷಿ ಇಲ್ಲ, ಬೇರೆ ಯಾವ್ದು ಇಲ್ಲ. ನಾನು ಈಗ ಫೇಸ್ ತೋರಿಸ್ತಾವಳೆ. ನಾನು ಫೇಸ್ ಡಾಲು, ನಾನು ಫೇಸ್ ತೋರಿಸ್ಬೇಕು ಡಾಲು. ಇವ್ರು ನೋಡಿ ಸಕ್ಕದ ಪಾತ್ರೆ ತೊಳಿತವ್ರ. ಹಬ್ಬ ಉಸ್ದವ್ರೆ. ಆಂಟಿ ನೀವು ಬನ್ರಿ, ನೀವು ಯಾಕೆ ಮಿಸ್ ಆಗ್ತೀರಾ? ಇವನೇ ರಿಯಲ್ ಹುಡ್ಗ ಅಂದ್ರೆ ಏನು ನಾಚ್ಕೊಳಲ್ಲ. ಅಕ್ಕ ಕೊಡಕ ಮಾಡ್ಕೊಡ್ತೀನಿ ಅಂತಾನೆ. ಸೋನ ಎಲ್ಲಿದೆ? ಸೋನ ಖುಷಿ ಜೊತೆ ಫುಲ್ಲು ಅವನು ಗೊತ್ತು ಇಟ್ಟು. ನಮಸ್ತೆ. ತೋರ್ಸಿ ಅಣ್ಣ. ನಿಮ್ಗೆ ತಗೋಬೇಕು, ನಾವು ಹೊಸಬ್ರು ಕಲಿತಿದ್ದೀರಾ? ನಾವು ಕಲಿತಾ ಇದ್ದೀವಿ. ನೋಡಿ ಅವ್ರ ಹೆಂಡತಿ ಹೇಳ್ಕೊಡ್ತಾವ್ರ ಗಂಡಂಗೆ, ರೀ ಹಿಂಗೆ ರೀ ಕಟ್ಟೋದು ಅಂತ. ಅಣ್ಣ ಫುಲ್ ಪ್ರಾಕ್ಟೀಸ್ ಇದೆ ಅಲ್ವಾ ಅಣ್ಣ? ಫುಲ್ ಪ್ರಾಕ್ಟೀಸು.
ಏನಾದ್ರು ಸ್ವಲ್ಪ ಆಯಿಲ್ ಹಾಕೊಂತೀರಾ ಅಣ್ಣ, ಅದು ಗಂಟು ಹಾಕ್ಬಾರ್ದು. ತುಪ್ಪ ಇದ್ರೆ ಹಾಕೊಳ್ಳಿ. ತುಪ್ಪ ಮಾತ್ರನಾ ಆಯಿಲ್ ಹಾಕೋದ್ರೆ ಏನೋ ಒಂಥರ ಹಾಕ್ಬಾರ್ದಾ? ಆಗುತ್ತೆ. ಹಿಂಗೆ ಎತ್ಕೊಂಡು ಚೆನ್ನಾಗಿ ನಾದ್ಬೇಕಲ್ವಾ? ಚೆನ್ನಾಗಿ ನಾದ್ರೆ ನೀಸ್ಕೊಂಡ್ಬಿಡ್ತದೆ. ಕಮಾನ ಅಕ್ಕ ಕಟ್ಟಿ. ನೀನು ಮಾಡಿ ನನಗೆ ಬರಲ್ಲಪ್ಪ. ಮಾಡ್ತೀನಪ್ಪ ಮನೇಲಿ ಮುದ್ದೆ ನಾನು. ನಿಮ್ಮ ಅಣ್ಣನ್ ಮುದ್ದೆ ಏ ಚೆನ್ನಾಗಿ ಓಡ್ಲತ್ತಿಲ್ಲ ಅಷ್ಟೇ ಅನ್ಕೋ. ಯಾಕೆ ಗೊತ್ತಾ, ಮನೇಲಿ 2 ಐಟಮ್ ಇರುತ್ತೆ, ಮುದ್ದೆ ಸಾಂಬಾರ್ ಅಷ್ಟೇ. ಇಲ್ಲಿ ಏನಪ್ಪ ವೆರೈಟಿ ಎಲ್ಲ ಇರತ್ತಾರೆ, ಎಲ್ಲರೂ ತಿನ್ಬೇಕಲ್ಲ ಅವರು. ಏನು ಇಷ್ಟಿಷ್ಟು ಗಂಟು ಹಂಗೆ ಇರುತ್ತೆ. ಅದು ಮುದ್ದೆ ತಿನ್ನಕಾದ್ರೂ ಆಗುತ್ತಾ? ಏನ್ ಮಾಡ್ತೀರಾ, ದುಡ್ಡು ಕೊಟ್ಬಿಟ್ಟಿರ್ತೀರಾ, ತಿನ್ಲೇಬೇಕು. ಹೋಟೆಲ್ ಗಿಟೆಲ್ ಯಾವತ್ತೂ ತಗೊಳ್ಳೋದು ಇಲ್ಲ. ಏನ್ ಮಾಡಕ್ಕ, ದುಡ್ಡು ಕೊಟ್ಬಿಟ್ಟಿರ್ತೀವಿ. ಮೀನ್ಸ್ ಅಂದ್ಮೇಲೆ ಮುದ್ದೆ ಎಲ್ಲ ಅಂದ್ರೂ ಮಟನ್ ಗಾರು ತಿನ್ಲೇಬೇಕು ನಾವು. ಅವನೇನೋ ಪಾರ್ಟಿ ಮಾಡ್ತೇನೆ ಅದ, ಈಗ ಮಾಡಲ್ಲ ಅಂತೇನು. ದೀಕ್ಷೆ ಇವತ್ತು ಬೇಜಾರ್ ಫುಲ್ ಮಿಂಚಿಂಗು. ದೀಕ್ಷೆ ಎಲ್ಲ ಎರಡೇ ತಿನ್ಲಿ ಅಂತ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಾಗೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಬಟ್ ಮಕ್ಕಳೆಲ್ಲ ಅದು ಇದು ಇಟ್ಕೆದು ಚೂರು ಇರುತ್ತಲ್ಲ ಅಲ್ಲೆಲ್ಲ ಬಿದ್ದಿತ್ತು, ಅದನ್ನ ಇಟ್ಕೊಂಡು ಎಲ್ಲ ಡ್ರಾ ಮಾಡ್ತಿದ್ರು. ಅವ್ರವ್ರ ಅಜ್ಜಿದಿರನ್ನ ಅವ್ರು ಡ್ರಾ ಮಾಡ್ತಾಯಿದ್ರು. ಸೊ ನನ್ನ ಮಗ ಬಂದು ತೋರಿಸ್ತಾ ಇದ್ದಾನೆ, ಇದು ನಮ್ಮ ಅಜ್ಜಿ ಅಂತ ತೋರಿಸಿದ್ದಾನೆ. ಸೊ ಇಲ್ಲಿ ಆರೆಂಜ್ ಕಲರ್ ಇವ್ರು ಹಾಕಿದ್ರಲ್ಲ ಇವರೇ ನಮ್ಮ ಅತ್ತೆ. ಸೊ ಅವ್ರದ್ದು ಪಿಕ್ಚರ್ ನಾನು ಬಿಡಿಸ್ತಾ ಇದ್ದೀನಿ ಅಂತ ಅವ್ನು ಬಿಡಿಸಿದ್ದ. ಸೊ ನೋಡಿ ಇದೆ ಅಂತೆ ಅವ್ರ ಅಜ್ಜಿಗೆ ಕಿವಿ, ಮೂಗು, ಬಾಯಿ ಅಂತ ಎಲ್ಲ ಬರೆದಿದ್ದ. ಎಲ್ಲರೂ ಸೇರಿ ನಗ್ತಾ ಇದ್ವಿ. ಒಬ್ಬೊಬ್ರು ಅವ್ರವ್ರ ಮಕ್ಕಳು ಅವ್ರವ್ರ ಅಜ್ಜಿದಿರದೆಲ್ಲ ಪಿಕ್ಚರ್ ಬರ್ತಿದ್ರು. ಇದು ನಮ್ಮ ಅಜ್ಜಿ ಕೂದಲಿದೆ, ಬಾಯಿ ಇದೆ ಅಂದ್ಕೊಂಡು ಎಲ್ಲ ಬರೀತಾಯಿದ್ರು. ಸೊ ಎಲ್ಲರೂ ನಿಂತ್ಕೊಂಡು ಯಾರ್ಯಾರು ಹೆಂಗಿದ್ದಾರೆ ಅಂತ ಅಂದ್ಕೊಂಡು ನೋಡ್ಕೊಂಡು ನಗ್ತಾಯಿದ್ರು, ಹೆಂಗಿದ್ದಾರೆ ಏನು ಅಂತ. ಅವ್ರು ಮಾತ್ರ ಅವ್ರದ್ದೇ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ರು, ಬರ್ಕೊಳ್ಳೋದು, ಆಟಾಡೋದು ಅನ್ನೋಂಗೆ. ಸೊ ಫುಲ್ ಸಕ್ಕತ್ತಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ಆಟ ಆಡ್ಕೊಂಡು ಬಂದ್ವಿ. ಅದಾದಮೇಲೆ ಬೆಲ್ಲ ಹೇಗೆ ಮಾಡೋದು ಅಂತ ಫ್ಯಾಕ್ಟ್ರಿ ಇತ್ತು, ಅಲ್ಲೇ ಇತ್ತು. ಅದಕ್ಕೆ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು, ಹಾಲೆ ಮನೆ ಅಂತ ಹೇಳ್ತಾರೆ, ಸೊ ಅಲ್ಲೇ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಇಲ್ಲಿ ಹೋದ್ವಿ. ಸೊ ಇಲ್ಲಿಂದ ನಾವು ಕಬ್ಬನ್ನ ಹಾಕ್ತೀವಿ. ಕಬ್ಬು ಹಾಕಿ ಅದು ಜ್ಯೂಸ್ ಆಗುತ್ತೆ. ಜ್ಯೂಸ್ ಆಗಿರೋದನ್ನ ಇಲ್ಲಿ ನೋಡಿ, ಅಲ್ಲಿ 3 ನೀವು ನೋಡ್ತಿರ್ಬೋದು, 3 ಇದಿಟ್ಟಿದ್ದಾರೆ. ಫಸ್ಟ್ರಲ್ಲಿ ಫಿಲ್ಟರ್ ಆಗುತ್ತಂತೆ, ಸೆಕೆಂಡ್ರಲ್ಲಿ ಚೆನ್ನಾಗಿ ಬೇಯುತ್ತಂತೆ, ಅದು ಹದವಾಗಿ ಬಂದಿದ್ದು 3ನೇ ಇದಕ್ಕೆ ಬರುತ್ತಂತೆ. ಸೊ 3ನೇದ್ರಿಂದ ಬರೋದನ್ನು ಇಲ್ಲಿ ತಣ್ಣಗಾಗಕ್ಕೆ ಬಿಡ್ತಾರೆ. ಅಂದರೆ ಸ್ಪೆಸಿಫಿಕ್ ಟೆಂಪರೇಚರ್ ಬರೋವರೆಗೂ ಅವರು ಕೂಡ ಇಲ್ಲಿ ಶೇಕ್ ಮಾಡ್ತಾರೆ. ಸೊ ಇದನ್ನೆಲ್ಲ ಹದವಾಗಿ ಇಟ್ಬಿಟ್ಟು ಈ ಥರ ಮೌಲ್ಡ್ಸ್ ಬರುತ್ತೆ. ಈಗ ತೋರಿಸ್ತೀನಿ ನೋಡಿ, ಆ ಕಡೆ ಸೈಡಲ್ಲಿ ಮೌಲ್ಡ್ಸ್ ಬರೋದು. ಅವ್ರನ್ನ ಕೇಳ್ತಿದ್ದೆ ಹೇಗೆ ಮಾಡೋದಂತ ಪ್ರೊಸೀಜರು. ಸೊ ಈ ಥರ ಮೌಲ್ಡ್ಸಲ್ಲಿ ಹಾಕಿ ನಮಗೆ ಪ್ಯೂರ್ ಬೆಲ್ಲ ಸಿಗುತ್ತೆ. ಸೊ ನಮಗೆ ಪ್ಯೂರ್ ಬೆಲ್ಲ ಬೇಕು ಅಂದರೆ ಈ ಥರ ಹಾಲೆ ಮನೆಗೆ ಹೋದ್ರೆ ನಮ್ಗೆ ಆರಾಮಾಗಿ ಸಿಗುತ್ತೆ. ಏನು ಕೆಮಿಕಲ್ ಆಗ್ತಾ ಇರೋ ಫುಲ್ ಪ್ಯೂರ್ ಬೆಲ್ಲ ಇರುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ಬರ್ತಾಯಿದ್ವಿ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು, ಎಲ್ಲರೂ ಮಲ್ಕೊಂಬಿಟ್ಟಿದ್ರು ಆಲ್ಮೋಸ್ಟು. ಸೊ ಇವ್ರು ಮಾತ್ರ ಡ್ರೈವ್ ಮಾಡ್ತಿದ್ರು. ಸೊ ಈ ರೋಡಲ್ಲಂತೂ ಹೋಗ್ಬೇಕಾದ್ರೆ ರೋಡ್ ತುಂಬ ಚೆನ್ನಾಗಿದೆ ಅಂತ ಸ್ಪೀಡಾಗಿ ಹೋಗಬೇಡಿ ಫ್ರೆಂಡ್ಸ್. ಮತ್ತು ಎಲ್ಲರೂ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಮುಂದೆ ಕೂತ್ಕೊಳ್ಳೋರು ಕೂಡ ಸೀಟ್ ಬೆಲ್ಟ್ ಹಾಕ್ಕೊಳ್ಬೇಕು. ಪ್ಲಸ್ 1000 ರೂಪೀಸ್ ಫೈನ್ ಬೀಳುತ್ತೆ. ಇಫ್ ಯು ಲೈಕ್ ಮೋರ್ ದ್ಯಾನ್ 100 ಹೋದರೆ ನೀವು ಸ್ಪೀಡು 1000 ರೂಪೀಸ್ ಫೈನ್ ಇರುತ್ತೆ. ಬ್ಯಾಂಗ್ಳೂರ್ ಮೈಸೂರು ಏನಂತ ಹೇಳ್ತಿದ್ದೆ, ಅಲ್ಲಿ ಹೋಗಿ ಹಿಂದೆ ಹೋಗು ಕಾಣಿಸ. ಸ್ಟಾರ್ ಹೋಟೆಲ್ ಇದೆ. ನೋಡಿ ಏಟ್ರಿಯಾ ಇದೆ, ರೈಟ್ ಸೈಡ್ ತೋರಿಸಿ. ಸ್ಟಾರ್ ಇದೆ ಅಂತೆ. ಏಟ್ರಿಯಾ ಇದೆ ಹೋಟೆಲ್. ಎಷ್ಟು ಸ್ಟಾರ್ ಹೋಟೆಲ್ ಅದು? ಅಲ್ಲ, 3 ಸ್ಟಾರ್ 4 ಸ್ಟಾರ್. 3 ಸ್ಟಾರಾ? ನೀನು ಹೋಗಿದ್ದೇನೋ? ನೋಡಿ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ ನೋಡಿ ಏಟ್ರಿಯಾ. ನಂಗೆ ಅಲ್ಲಿ ಏಟ್ರಿಯಾ ಇನ್ನೂ ಇಲ್ಲ, ಇನ್ನೂ ಬಂತು. ಅಜ್ಜಿ ಫುಲ್ ನಿದ್ದೆ ಮುಡು. ಓ ಏಟ್ರಿಯಾ ಹೋಗ್ಬಿಟ್ರೆ ರ್ಯಾಡಿಸ್ ಮಾಡ್ಬಿಟ್ಟಿದ್ದಾರೆ. ರ್ಯಾಡಿಸ್ ಬ್ಲೂ, ರ್ಯಾಡಿನ್ಸನ್ ಬ್ಲೂ. ರ್ಯಾಡಿಸನ್ ಬ್ಲೂ ಅದೇ ಏಟ್ರಿಯಾ ಇತ್ತು, ಇವು ರ್ಯಾಡಿಸನ್ ಬ್ಲೂ ಮಾಡ್ತಿದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಮ್ಮ ಮನೆ ರೋಡಲ್ಲಿ ಇದ್ದೀವಿ. ಇನ್ನೇನು ಮನೆಗೆ ರೀಚ್ ಆಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾರ್ ದಿಸ್ ಬ್ಲಾಗ್ ಗೈಸ್. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.